ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ NTSC ಪರೀಕ್ಷೆಗೆ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಬರ್ತಕ್ಕಂಥ ಸ್ಯಾಟ್ ಅಂತಕ್ಕಂಥ ಒಂದು ಪರೀಕ್ಷೆ ಏನು ಬರುತ್ತೆ NTSCನಲ್ಲಿ. ಫಸ್ಟ್ ಪೇಪರು ಅದರಲ್ಲಿ ಮ್ಯಾಥ್ಸಿಗೆ ಸಂಬಂಧಪಟ್ಟಂಗೆ 20 ಕ್ವಶನ್ಸ್ ಇರ್ತವೆ. ಆ 20 ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡೋದು, ಅದನ್ನು ಸಾಲ್ವ್ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ನಾವು ಕೆಲವೊಂದು ಸಿಂಪಲ್ ಟ್ರಿಕ್ಸನ್ನು ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನನ್ನ ಹತ್ರ ಕೆಲವು ಕ್ವಶನ್ಸ್ ಇದಾವೆ. ಅದು ಟ್ರಿಗ್ನಾಮೆಟ್ರಿ, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಅಂತಕ್ಕಂಥ ಚಾಪ್ಟರ್ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸು. ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದೇ ಮೊದಲು ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮಕ್ಕಳೇ ಕ್ಲಾಸ್ ಶುರು ಮಾಡೋಣ. ಓಕೆ ಮಕ್ಕಳೇ, ಇಲ್ಲಿ ನೋಡಿ ಮೊದಲನೇ ಪ್ರಶ್ನೆ ಏನು ಹೇಳುತ್ತೆ. ಇಫ್ ಆನ್ ಆರ್ಕ್ ಆಫ್ ಸೇಮ್ ಲೆಂತ್ ಮೇಕ್ ಆ್ಯಂಗಲ್ಸ್ 75 ಡಿಗ್ರಿ ಆ್ಯಂಡ್ 60 ಡಿಗ್ರಿ at the center of two different circles, then the ratio between their radii is ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಎರಡು ಬೇರೆ ವೃತ್ತ ಕೇಂದ್ರಗಳಲ್ಲಿ ಒಂದೇ ಕಂಸವು 75 ಡಿಗ್ರಿ ಮತ್ತು 60 ಡಿಗ್ರಿ ಕೋನಗಳನ್ನು ಉಂಟು ಮಾಡಿದರೆ ಆ ವೃತ್ತಗಳ ತ್ರಿಜ್ಯಗಳ ಅನುಪಾತ ಎಷ್ಟಿರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಈಗ ಅವ್ರು ಹೇಳೋದು ತುಂಬ ಸಿಂಪಲ್ ಆಗಿದೆ. ನೋಡಿ, ವೃತ್ತಗಳು ಎರಡಿದ್ದಾವೆ, ಎರಡೂ ವೃತ್ತಗಳಿಗೂ ಇರ್ತಕ್ಕಂಥ ಆರ್ಕು ಸೇಮ್ ಇರುತ್ತೆ. ಸೇಮ್ ಆರ್ಕನ್ನು ಹೊಂದಿರತಕ್ಕಂಥ ವೃತ್ತಗಳಿಗೆ ಸಂಬಂಧಪಟ್ಟ ಹಾಗೆ ಟೀಟಾ ಬೇರೆ ಬೇರೆ ಇದ್ದಾಗ ರೇಡಿಯಸ್ ಅಂದರೆ ವೃತ್ತದ ತ್ರಿಜ್ಯ ಬೇರೆ ಬೇರೆ ಆಗಿರುತ್ತಲ್ಲ, ಆ ತ್ರಿಜ್ಯದ ಒಂದು ಅನುಪಾತ ಎಷ್ಟು ಅಂತ. ನಮಗೆ ಗೊತ್ತಿರುವಂಥ ವಿ ನೋ ದ್ಯಾಟ್ L = R × ಟೀಟಾ ಅಂತ ಹೇಳ್ತೀವಿ ನಾವು. ಅಂದರೆ ಲೆಂತ್ ಆಫ್ ಆನ್ ಆರ್ಕ್ = R × ಟೀಟಾ ಅಂತ ಹೇಳ್ತೀವಿ. ಅಂದರೆ ಅದರ ಅರ್ಥ R ಅಂದರೆ ರೇಡಿಯಸ್ಸು, ಟೀಟಾ ಅಂತ ಹೇಳಿದರೆ ಉನ್ನತ ಕೋನ. ಇಲ್ಲಿ ಅವ್ರು ಕೊಟ್ಟಿರೋ ಪ್ರಕಾರ ರೇಷಿಯೋ ಕೇಳಿರೋದ್ರಿಂದ R = ಏನಾಗುತ್ತೆ ಅವಾಗ L/θ ಆಗುತ್ತೆ. ಈಗ ನಾವು R1 ಮತ್ತು R2 ಅಂತ ಕನ್ಸಿಡರ್ ಮಾಡಿದ್ರೆ R1 = L/θ1, R2 = L/θ2 ಅಂತ ತಗೊಳ್ಬೋದು ಮಕ್ಕಳೇ. ಆಗ L ಅಂತ ಹೇಳಿದ್ರೆ ಲೆಂತ್ ಎರಡು ಕಡೆ ಸೇಮ್ ಅಂತ ಅವ್ರು ಕೊಟ್ಟಿದ್ದಾರೆ, ಗೊತ್ತಾಯ್ತಲ್ವಾ? ಅವ್ರು ಹೇಳೋ ಪ್ರಕಾರ ಎರಡೂ ಆರ್ಕ್ ಏನಿದಾವೆ, ಎರಡು ಸರ್ಕಲ್ನ ಆರ್ಕು ಸೇಮ್ ಲೆಂತನ್ನು ಹೊಂದಿದೆ ಅಂತೇಳಿ. ಅದ್ರ ಪ್ರಕಾರ ನಾವೇನು ಹೇಳ್ಬೋದು ಇಲ್ಲಿ ಅಂತ ಹೇಳಿದ್ರೆ θ1 ಉಳಿಯುತ್ತೆ. ಎಲ್ಲಿ ಎರಡು ಕಡೆ ಕ್ಯಾನ್ಸಲ್ ಆಗಿ θ1/θ2 ಅಂತ ಆಗುತ್ತೆ. ಅಲ್ಲಿಗೆ R1/R2 = θ1 ಕೊಟ್ಟಿದ್ದಾರೆ ಅವ್ರು ಎಷ್ಟು ಅಂತ ಹೇಳಿದ್ರೆ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಒಂದನೇದು. ಇನ್ನೊಂದು 75 ಡಿಗ್ರಿ ಅಂತ ಆಯ್ಕೆ ಮಾಡ್ಕೊಂಡ್ರೆ 60 ಡಿಗ್ರಿ ಬೈ 75 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದ್ರೆ ಈಗ ನಾವು θ 60 ಡಿಗ್ರಿಯನ್ನು ಏನಂತ ತಗೊಳ್ಬೋದು ಅಂತ ಹೇಳಿದ್ರೆ π/3 ಅಂತ ನಾವು ತಗೊಳ್ತೀವಿ. ಅಂದರೆ π = 90 ಡಿಗ್ರಿ ಅಂತ ಅರ್ಥ. ಆದರೆ 90 ಡಿಗ್ರಿಯನ್ನು ನಾವೇನು ಮಾಡ್ಬೋದಾಗಿದೆ ಅಂತ ಹೇಳಿದ್ರೆ π/3 ಅಂತ ಬರ್ಕೊಳ್ಬೋದು. ಆ್ಯಸ್ ಇಟ್ ಈಸ್ ಇಲ್ಲಿ ಡಿವೈಡೆಡ್ ಬೈ 75 ಡಿಗ್ರಿಯನ್ನು ಏನಂತ ತಗೊಳ್ಬೋದು ಆ್ಯಕ್ಚುಲಿ ನಾವು ಅಂತ ಹೇಳಿದ್ರೆ 5π/12 ಅಂತ ತಗೊಳ್ಬೋದು. ಅದ್ರ ಪ್ರಕಾರ ಏನಾಗುತ್ತೆ ಅವಾಗ ಅಂತ ಹೇಳಿದ್ರೆ ಆ್ಯಕ್ಚುಲಿ ಪೈ ಅಂದರೆ 180 ಡಿಗ್ರಿ, ಪೈ ಅಂತ ಹೇಳಿದ್ರೆ 180 ಡಿಗ್ರಿ ಆಗುತ್ತೆ. ಆಗ 180 ಡಿಗ್ರಿಯನ್ನು ಡಿವೈಡೆಡ್ ಬೈ 3 ಮಾಡಿದರೆ 60 ಡಿಗ್ರಿ ಬರುತ್ತೆ. ಅಲ್ಲಿಗೆ π/3 ಅಂತ ತಗೊಳ್ಬೋದು. ಈ 75ಅನ್ನು 5π/12 ಅಂತ ತಗೊಂಡ್ರೆ ಈಗ ಎರಡೂ ಕಡೆ ನಿಮಗೆ ಪೈ ಕ್ಯಾನ್ಸಲ್ ಆಗುತ್ತೆ. ಪೈ ಕ್ಯಾನ್ಸಲ್ ಆದರೆ ನಿಮಗೆ ಏನು ಉಳಿಯುತ್ತೆ ನೋಡಿ, ಇಲ್ಲಿ 1/3 ಉಳಿತು, ಡಿವೈಡೆಡ್ ಬೈ ಇಲ್ಲಿ 5/12 ಉಳಿತು. ಆಗ ನೀವು ಇದನ್ನು 1/3 ಇಂಟು ಮಾಡಿದರೆ 12/5 ಬರುತ್ತೆ. ಆಗ 3 1 3 4 ಡಿವೈಡ್ ಮಾಡಿದಾಗ ನಿಮಗೆ 4/5 ಬರುತ್ತೆ ಆನ್ಸರ್. ಅಂದರೆ ಇದರ ಅರ್ಥ 4/5 ಅಂದರೆ ಆ ರೇಷಿಯೋ ಬಂದುಬಿಟ್ಟು 4:5 ಅಲ್ಲಿ ಇರುತ್ತೆ. R1/R2 = 4/5 ಬಂದಿದೆ. ಹಾಗಾಗಿ 4/5 ಇರೋದ್ರಿಂದ ನಿಮಗೆ ಇಲ್ಲಿ ಆಪ್ಷನಲ್ಲಿ ಮೊದಲನೇ ಆಪ್ಷನಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ 4/5 ಅಂತೇಳಿ ಸುಲಭವಾಗಿ ಹೇಳ್ಬೋದು. ಇನ್ನು ಎರಡನೇ ಪ್ರಶ್ನೆ ನೋಡೋಣ ಮಕ್ಕಳಲ್ಲಿ. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಸನ್ when the length of the shadow of a tree is equal to the height of it is ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಒಂದು ಮರದ ನೆರಳಿನ ಉದ್ದವು ಅದರ ಎತ್ತರಕ್ಕೆ ಸಮನಾದಾಗ ಸೂರ್ಯನ ಕಡೆಗೆ ಉಂಟಾದ ಉನ್ನತ ಕೋನ ಅಂತೇಳಿ. ಅವ್ರು ಹೇಳೋ ಪ್ರಕಾರ ಈಗ ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇದು ಒಂದು ಮರ ಅಂತ ತಗೊಂಡ್ರೆ ಈ ಮರದ ನೆರಳು ಹಿಂಗೆ ಬಿದ್ದಿದೆ ಅಂತ ಅಂದಾಗ ಇಲ್ಲಿ ಒಂದು ಟೀಟಾ ಉನ್ನತ ಕೋನ ಆ್ಯಂಗಲ್ ಟೀಟಾ ಫಾರ್ಮೇಷನ್ ಆಗುತ್ತೆ. ಅವ್ರು ಹೇಳ್ತಾರೆ ಮರದ ಉದ್ದ ಎಷ್ಟಿದೆಯೋ ಆ ಮರದ ನೆರಳಿನ ಉದ್ದನೂ ಕೂಡ ಅಷ್ಟೇ ಇದೆ ಅಂತೇಳಿ. ಆಗ ಟೀಟಾದ ವ್ಯಾಲ್ಯೂ ಏನಾಗುತ್ತೆ. ಇಲ್ಲಿ ಉನ್ನತ ಕೋನವನ್ನು ಇದನ್ನು ಆಯ್ಕೆ ಮಾಡ್ಕೊಂಡಾಗ ಇದ್ರ ಪಕ್ಕದಲ್ಲಿರೋದನ್ನು ನಾವು ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ, ಅದ್ರ ಎದುರುಗಡೆ ಇರೋದನ್ನು ಆಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ಇಲ್ಲಿ ಅಡ್ಜಸೆಂಟ್ ಸೈಡು ಆಪೋಸಿಟ್ ಸೈಡು ಅಂತ ಅಂದಾಗ ಆಗ ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ನಾವು ಗೊತ್ತು ಟ್ಯಾನ್ ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಏನು ಬರ್ತವೆ ಆ ಒಂದು ತ್ರಿಕೋನಮಿತಿಯ ಅನುಪಾತಗಳಲ್ಲಿ ಟ್ಯಾನ್ ಟೀಟಾ ಅಂತ ತಗೊಂಡಾಗ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಕರಿತೀವಿ. ಅಂದರೆ ಟ್ಯಾನ್ ಟೀಟಾ ಅಂದರೆ ವಿರುದ್ಧ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತೇಳಿ. ವಿರುದ್ಧ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಏನಾಗುತ್ತೆ ಆ್ಯಕ್ಚುಲಿ ಇಲ್ಲಿ ಎರಡೂ ಕೂಡ ಸೇಮ್ ಇರೋದ್ರಿಂದ x/x ಅಂತ ತಗೊಂಡಾಗ x ಕ್ಯಾನ್ಸಲ್ ಆಗಿ
ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು 1 ಬರುತ್ತೆ. ಸೊ ಈಗ ನೀವು ಟೇಬಲ್ ಬರುತ್ತಲ್ಲ ಟೀಟಾದ ವ್ಯಾಲ್ಯೂಸಿಗೆ ಸಂಬಂಧಪಟ್ಟ ಹಾಗೆ, ಸೊ ಟೀಟಾದ ವ್ಯಾಲ್ಯೂಸ್ನ ಟೇಬಲ್ನ ಪ್ರಕಾರ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು 1 ಬಂದಿದೆ ಅಂದರೆ ಅದರ ಅರ್ಥ ಟೀಟಾದ ಆ್ಯಂಗಲ್ ಬಂದ್ಬಿಟ್ಟು ಎಷ್ಟಿರುತ್ತೆ, 45 ಡಿಗ್ರಿ ಇರುತ್ತೆ. ಸೊ ಟೀಟಾದ ಆ್ಯಂಗಲ್ 45 ಡಿಗ್ರಿ ಇದ್ದಾಗ ಅದೇನಾಗಿರುತ್ತೆ ಅಂದರೆ 1ಗೆ ಈಕ್ವಲ್ ಇರುತ್ತೆ. ಅದ್ರ ಪ್ರಕಾರ ಅವ್ರು ಕೇಳಿರೋದು ಆ ಉನ್ನತ ಕೋನ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಉನ್ನತ ಕೋನ ಬಂದು 45 ಡಿಗ್ರಿ ಇರುತ್ತೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಓಕೆನಾ ಮಕ್ಕಳೇ? ಓಕೆ ನೋಡಿ, ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೇಳುತ್ತೆ, ಇಫ್ ದ ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ಆನ್ ಅಬ್ಸರ್ವರ್ 2 ಮೀಟರ್ tall to the top of a tower which is 10√3 meter away is 30 degree, then the height of the tower is ಅಂತ ಕೊಟ್ಟಿದ್ದಾರೆ. ಅಂದರೆ 2 ಮೀಟರ್ ಎತ್ತರವುಳ್ಳ ಒಬ್ಬ ವೀಕ್ಷಕನಿಂದ 10√3 ಮೀಟರ್ ದೂರದಲ್ಲಿ ಒಂದು ಗೋಪುರದ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರ ಎಷ್ಟು ಅನ್ನೋದು ಅವ್ರ ಪ್ರಶ್ನೆ. ಸೊ ಈ ಪ್ರಶ್ನೆಯನ್ನು ತುಂಬ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ ನೋಡಿ, ಇದು ಇದು ಆಂಗಲ್ ಆಫ್ ಎಲಿವೇಶನ್ ಅಂದರೆ ಗೋಪುರದ ಮಧ್ಯೆ ಆಂಗಲ್ ಫಾರ್ಮೇಷನ್ ಆಗಿರೋದು ಎಷ್ಟು, ಟೀಟಾ. ಇಲ್ಲಿ ಅವನು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ 2 ಮೀಟರ್ ಎತ್ತರ ಇದ್ದಾನೆ. ನಾವು ಮಗು ಟವರ್ನ ಅಬ್ಸರ್ವ್ ಮಾಡ್ತಕ್ಕಂಥವನು 2 ಮೀಟರ್ ಹೈಟನ್ನು ಹೊಂದಿದ್ದಾನೆ. ಸೊ 2 ಮೀಟರ್ ಹೈಟ್ ಅಂತ ಅಂದಾಗ 2 ಮೀಟರ್ ಹೈಟನ್ನು ತೊಗೊಂಡ್ರೆ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಂದ ಅವನು ಏನು ಮಾಡ್ತಾ ಇದ್ದಾನೆ, ಟವರ್ನ ತುದಿಯನ್ನು ನೋಡ್ತಾ ಇದ್ದಾನೆ ಅಥವಾ ಆ ಒಂದು ಗೋಪುರದ ತುದಿಯನ್ನು ನೋಡ್ತಾ ಇದ್ದಾನೆ. ಸೊ ಗೋಪುರದ ತುದಿಯನ್ನು ನೋಡ್ತಾ ಇದ್ದಾಗ ಇಲ್ಲಿ ಫಾರ್ಮೇಷನ್ ಆಗ್ತಕ್ಕಂಥ ಆ್ಯಂಗಲ್ ಬಂದುಬಿಟ್ಟು 30 ಡಿಗ್ರಿ ಅಂತ ಅವ್ರು ಹೇಳ್ತಾರೆ. ಸೊ ಇದು 30 ಡಿಗ್ರಿ ಆ್ಯಂಗಲ್ ಇದೆ. ಮತ್ತು ಆ ಒಂದು ಟವರ್ ಮತ್ತು ಅವ್ನು ನಿಂತಿರ್ತಕ್ಕಂಥ ಜಾಗದ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, 10√3 ಮೀಟರ್ ಡಿಸ್ಟೆನ್ಸನ್ನು ಹೊಂದಿದೆ. ಹಾಗಿದ್ರೆ ಆ ಟವರ್ನ ಹೈಟ್ ಎಷ್ಟು ಅಂತ ಅವ್ರ ಪ್ರಶ್ನೆ. ಸೊ ಈಗ ನೀವು ಇದನ್ನು ಅಬ್ಸರ್ವ್ ಮಾಡಿದಾಗ ಇದನ್ನು ಅಡ್ಜಸೆಂಟ್ ಸೈಡ್ ಅಂತ ಆಯ್ಕೆ ಮಾಡ್ಕೊಂಡ್ರೆ, ಇದನ್ನು ಅಪೋಸಿಟ್ ಸೈಡ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ನಮಗೆ ಗೊತ್ತಿರುವ ಟ್ರಿಗ್ನಾಮೆಟ್ರಿಕ್ ರೇಷಿಯೋದ ಪ್ರಕಾರ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳ್ತೀವಿ. ಆಗ ಅಪೋಸಿಟ್ ಅಂತ ಹೇಳಿದ್ರೆ ಎಕ್ಸ್ ಅಂತ ಇದೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಹೇಳಿದ್ರೆ 10√3 ಇದೆ. ಸೊ ಟ್ಯಾನ್ ಟೀಟಾ ಅಂತ ಹೇಳಿದ್ರೆ ಟ್ಯಾನ್ 30 ಡಿಗ್ರಿ ಅಂತ ಹೇಳ್ತೀವಿ ನಾವು. ಟ್ಯಾನ್ ಟೀಟಾ ಅಂದರೆ ಏನು, ಟ್ಯಾನ್ 30 ಡಿಗ್ರಿ. ಸೊ ನಮಗೆ ಗೊತ್ತಿರುವ ಟೇಬಲ್ನ ಪ್ರಕಾರ ಟ್ಯಾನ್ 30 ಡಿಗ್ರಿಗೆ ವ್ಯಾಲ್ಯೂ ಬಂದುಬಿಟ್ಟು 1/√3 ಬರುತ್ತೆ. ದಟ್ ಈಸ್ ಈಕ್ವಲ್ ಟು x/10√3 ಆಗುತ್ತೆ. ಆಗ ನೀವು ಓರೆ ಗುಣಾಕಾರ ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ x × √3 ಇಸ್ ಈಕ್ವಲ್ ಟು 1 × 10√3 ಆಯಿತು. ಈಗ ನಿಮಗೆ ಎಕ್ಸ್ ಮಾತ್ರ ಬೇಕು ಅಂದಾಗ √3ನ ಈ ಕಡೆ ಕಳಿಸಿದ್ರೆ 1 × 10√3 ಏನಾಗುತ್ತೆ, 10√3 ಬರುತ್ತೆ, ಡಿವೈಡೆಡ್ ಬೈ √3 ಆಗುತ್ತೆ. ಈ √3 ಈ ಕಡೆ ತಗೊಂಡು ಬಂದಾಗ ಇಂಟು ಇದ್ದಿದ್ದು ಈ ಕಡೆ ಬಂದಾಗ ಡಿವೈಡೆಡ್ ಬೈ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಬಂದಾಗ ಆಗ √3 ಎರಡನ್ನೂ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಎಕ್ಸ್ನ ಬೆಲೆ ಬಂದುಬಿಟ್ಟು ಎಷ್ಟು ಬರುತ್ತೆ, 10. ಇದರ ಅರ್ಥ ಏನು ಅಂದರೆ ಆ ಟವರ್ನ ಹೈಟ್ ಬಂದುಬಿಟ್ಟು 10 ಮೀಟರ್ ಇರುತ್ತೆ ಅಂತ. ಸೊ ಟವರ್ನ ಹೈಟ್ ಎಷ್ಟಿರುತ್ತೆ, 10 ಮೀಟರ್. ಸೊ ಮೂರನೇ ಆಪ್ಷನಲ್ಲಿ ಆ ಒಂದು ಉತ್ತರ, ಎರಡನೇ ಆಪ್ಷನಲ್ಲಿ ಆ ಒಂದು ಉತ್ತರ ಇದೆ. ಹಾಗಾಗಿ ಆ ಮೂರನೇ ಪ್ರಶ್ನೆಗೆ 10 ಮೀಟರ್ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳೇ? ಸೊ ನೆಕ್ಸ್ಟ್ ಬಂದುಬಿಟ್ಟು 4ನೇ ಪ್ರಶ್ನೆ ನೋಡಿ. ಇದು ಕೂಡ ಆಂಗಲ್ ಆಫ್ ಎಲಿವೇಶನ್ ಮತ್ತು ಡಿಫ್ರೆಷನ್ಗೆ ಸಂಬಂಧಪಟ್ಟ ಹಾಗೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. ಇಫ್ ದ ಆಂಗಲ್ ಆಫ್ ಡಿಪ್ರೆಷನ್ ಆಫ್ ದ ಟಾಪ್ ಆ್ಯಂಡ್ ಬಾಟಮ್ ಆಫ್ ಎ ಟವರ್ ಫ್ರಮ್ ದ ಟಾಪ್ ಆಫ್ ಎ ಹಿಲ್ ಆಫ್ 100 ಮೀಟರ್ ಹೈ ಆರ್ 30 ಡಿಗ್ರಿ ಆ್ಯಂಡ್ 60 ಡಿಗ್ರಿ ರೆಸ್ಪೆಕ್ಟಿವ್ಲಿ, ದೆನ್ ದ ಹೈಟ್ ಆಫ್ ದ ಟವರ್ ಈಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಸಿಂಪಲ್ ಆಗಿರೋದು 100 ಮೀಟರ್ ಎತ್ತರವಿರುವ ಬೆಟ್ಟದ ತುದಿಯಿಂದ ಒಂದು ಗೋಪುರದ ಮೇಲ್ತುದಿ ಮತ್ತು ಕೆಳ ತುದಿಗಳ ಅವನತಿ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿಗಳಾದರೆ ಗೋಪುರದ ಎತ್ತರ. ಸೊ ಪ್ರಶ್ನೆಗೆ ತಕ್ಕಂತೆ ನೀವು ಡಯಾಗ್ರಾಮನ್ನು ಹಾಕೊಂಡ್ರೆ, ಸೊ ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಸುಮಾರು 100 ಮೀಟರ್ ಎತ್ತರವನ್ನು ಹೊಂದಿರತಕ್ಕಂಥ ಒಂದು ಗೋಪುರ. ಸೊ 100 ಮೀಟರ್ ಎತ್ತರವನ್ನು ಹೊಂದಿರತಕ್ಕಂಥ ಒಂದು ಟವರ್ನಿಂದ ಹಿಡ್ಕೊಂಡು ಆ ಟವರ್ನ ತುದಿಯಲ್ಲಿ ನಿಂತ್ಕೊಂಡು ಈ ಕಡೆ ಇನ್ನೊಂದು ಏನಿದೆ ಅಂದರೆ ಇದು ಹಿಲ್ಲು, ಇದು ಹಿಲ್ಲು ಅಂದರೆ ಏನಂತೀವಿ, ಬೆಟ್ಟ ಅಂತ ಕರಿತೀವಿ, ದೊಡ್ಡ ಎತ್ತರವಾಗಿರ್ತಕ್ಕಂಥ ಬೆಟ್ಟ. ಈ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ಇಲ್ಲೊಂದು ಟವರ್ ಇದೆ. ಆ ಟವರನ್ನು ಅಬ್ಸರ್ವ್ ಮಾಡಿದಾಗ, ಟವರ್ನ ತುದಿಯನ್ನು ನೋಡಿದಾಗ 30 ಡಿಗ್ರಿ ಆಂಗಲ್ ಆಫ್ ಡಿಪ್ರೆಷನ್ ಬರುತ್ತೆ. ಅದರ ಕೆಳಗಡೆ ಇರುವ ಬಾಟಮನ್ನು ನೋಡಿದಾಗ, ಪಾದವನ್ನು ನೋಡಿದಾಗ 60 ಡಿಗ್ರಿ ಆಂಗಲ್ ಆಫ್ ಡಿಪ್ರೆಷನ್ ಬರುತ್ತೆ. ಹಾಗಿದ್ರೆ ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಸಿಂಪಲ್ಲು, ಆ ಟವರ್ನ ಹೈಟ್ ಎಷ್ಟು ಅಂತ. ಈ ಟವರ್ ಇದೆಯಲ್ಲ, ಇದರ ಹೈಟ್ ಎಷ್ಟು ಅಂತ ಅವ್ರ ಪ್ರಶ್ನೆ. ಸೊ ಟವರ್ನ ಹೈಟನ್ನು ಹೇಗೆ ಕಂಡುಹಿಡಿತೀರಿ ಅಂತಂದರೆ, ಇಲ್ಲೂ ಕೂಡ ಈ ಅಡ್ಜಸೆಂಟ್ ಸೈಡನ್ನು ನೀವು ಸಪೋಸ್ ಎಕ್ಸ್ ಅಂತ ತಗೊಂಡ್ರೆ, ಇದು ಅಪೋಸಿಟ್ ಸೈಡ್ ಏನಾಗುತ್ತೆ, ಇದು 100 ಮೀಟ್ರ್, ಇಲ್ಲಿಂದ ಇಲ್ಲಿ ತನಕ ಟೋಟಲ್ 100 ಮೀಟ್ರ್ ಇದೆ. ಅದರಲ್ಲಿ ನೀವೇನಾದರೂ ಈ ತುದಿಗೆ ಒಂದು ಡಾಟ್ ಲೈನನ್ನು ಹಾಕೊಂಡ್ರೆ, ಈ ಡಾಟ್ ಲೈನಿಂದ ಮೇಲ್ಗಡೆ ಬರುತ್ತಲ್ಲ, ಇದಿಷ್ಟು ಜಾಗ ಏನಾಗಿರುತ್ತೆ ಅಂದರೆ ಅದು ವೈ ಅಂತ ತೊಗೊಳ್ರಿ.
ಸಪೋಸ್ ಅದು y ಮೀಟರ್ನಷ್ಟು ಎತ್ತರವನ್ನು ಹೊಂದಿದೆ ಬೆಟ್ಟ ಅಂತ ತಗೊಂಡಾಗ ಮೊದಲು 60 ಡಿಗ್ರಿ ಆಂಗಲ್ ಆಫ್ ಡಿಪ್ರೆಷನ್ ಅನ್ನು ತಗೊಂಡು ಒಂದ್ಸರಿ ಲೆಕ್ಕ ಮಾಡಬೇಕು. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ಅಪೋಸಿಟ್ ಬಂದ್ಬಿಟ್ಟು 100 ಮೀಟರ್ ಟೋಟಲ್. ಇದು ಇಷ್ಟು ಟ್ರಯಾಂಗಲ್ ಅನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಟ್ರಯಾಂಗಲ್ನ ಹೈಟ್ ಬಂದ್ಬಿಟ್ಟು 100 ಮೀಟರ್. ಸೊ ದಟ್ ಈಸ್ 100 ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಎಷ್ಟಿದೆ ಎಕ್ಸ್ ಅಂತ ತಗೊಂಡಿದ್ದೀವಿ. ಸೊ ನಮಗೆ ಗೊತ್ತಿರುವಂತೆ ಟ್ಯಾನ್ 60 ಡಿಗ್ರಿ ಅಂತ ಹೇಳಿದ್ರೆ ಟ್ಯಾನ್ 60 ಡಿಗ್ರಿದ ವ್ಯಾಲ್ಯೂ ಬಂದು √3 ಇಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ ಎಕ್ಸ್ ಆಯ್ತು. ಆಗ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ √3 ಈ ಕಡೆ ತಗೊಂಡು ಬಂದರೆ 100 ಡಿವೈಡೆಡ್ ಬೈ √3 ಆಗುತ್ತೆ. 100 ಡಿವೈಡೆಡ್ ಬೈ √3 ಇದು ಟ್ಯಾನ್ 60 ಡಿಗ್ರಿ. ಇನ್ನೊಂದು ತಗೊಳ್ಳಿ, ಈಗ ತುದಿ ಇದೆಯಲ್ಲ, ಈ ಬೆಟ್ಟದ ತುದಿಯಿಂದ ಟವರ್ನ ತುದಿಯನ್ನು ನೋಡಿದಾಗ ಆಂಗಲ್ ಆಫ್ ಡಿಪ್ರೆಷನ್ ಬಂದ್ಬಿಟ್ಟು 30 ಡಿಗ್ರಿ ಇದೆ. ಸೊ ಆಂಗಲ್ ಆಫ್ ಡಿಪ್ರೆಷನ್ ಅಥವಾ ಅವನತಿಯ ಕೋನ ಅಂತ ಏನು ಕರಿತೀವಿ ಅದನ್ನು ನೀವು ಆಯ್ಕೆ ಮಾಡಿದರೆ ಇಲ್ಲಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಇಲ್ಲೂ ಕೂಡ ಅಪೋಸಿಟ್ ಬೈ ಅಡ್ಜಸೆಂಟ್ ತಗೊಂಡ್ರೆ ಇದು ಅಡ್ಜಸೆಂಟ್ ಆಗುತ್ತೆ. ಆ್ಯಕ್ಚುಲಿ ಇದು ಆಪೋಸಿಟ್ ಆಗುತ್ತೆ. ಸೊ ಇದು ಅಡ್ಜಸೆಂಟ್ ಇಲ್ಲಿ ಎಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಇಲ್ಲಿ ಏನಂತ ತಗೋತೀವಿ ಟ್ಯಾನ್ 30 ಡಿಗ್ರಿ ಟೀಟಾ ಕೊಟ್ಟಿದ್ದಾರೆ 30 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ ಇದನ್ನು ನಾವು y ಅಂತ ಕನ್ಸಿಡರ್ ಮಾಡಿದ್ರೆ y ಡಿವೈಡೆಡ್ ಬೈ ಎಕ್ಸ್ ಅಂತ ತಗೊಳ್ತೀವಿ. ಆಗ ನೀವು ಎಕ್ಸ್ನ ಬೆಲೆ ಇಲ್ಲಿ ಬಂದಿದೆಯಲ್ಲ, ಸೊ ಇದನ್ನು ಇಲ್ಲಿ ಅಪ್ಲೈ ಮಾಡಿದಾಗ ದಟ್ ಈಸ್ ಈಕ್ವಲ್ ಟು ಟ್ಯಾನ್ 30 ಡಿಗ್ರಿಯ ವ್ಯಾಲ್ಯೂ ಬಂದ್ಬಿಟ್ಟು 1 ಬೈ ಟ್ಯಾನ್ 30 ಡಿಗ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ ಅಂದರೆ 1/√3 ಬರುತ್ತೆ. ಸೊ ದಟ್ 1/√3 ಇಸ್ ಈಕ್ವಲ್ ಟು y ಡಿವೈಡೆಡ್ ಬೈ ಎಕ್ಸ್ ಅಂತ ಹೇಳಿದ್ರೆ ಏನು ಬಂತು ಇಲ್ಲಿ ನಿಮಗೆ 100/√3 ಬಂತು. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ y ಇಂಟು √3 ಇಸ್ ಈಕ್ವಲ್ ಟು 1 ಇಂಟು 100/√3 ಆಯಿತು. 1 ಇಂಟು 100/√3 ಆಯಿತು. ಸೊ ಅಥವಾ ಇದನ್ನು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ y ಇಸ್ ಈಕ್ವಲ್ ಟು √3 ಕೂಡ ಈಕ್ವಲ್ಸಿಂದ ಈ ಕಡೆ ತೊಗೊಂಡು ಬಂದರೆ 100/√3 ಇಂಟು √3 ಮಲ್ಟಿಪ್ಲೈ ಮಾಡಿದ್ರೆ 3 ಬರುತ್ತೆ. ಸೊ ನೀವು 3ರಿಂದ 100 ಡಿವೈಡ್ ಮಾಡಬೇಕಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅವಾಗ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ y ಇಂಟು √3 ಇಸ್ ಈಕ್ವಲ್ ಟು 1 ಇಂಟು 100/√3 ಆಯಿತು. ಓಕೆನಾ. ಆಗ ನೀವೇನು ಮಾಡಬೇಕಾಗತ್ತೆ √3 ಇಂಟು y ಇಸ್ ಈಕ್ವಲ್ ಟು ಓಕೆ ರೈಟ್. ಸೊ ಇಲ್ಲಿ ಏನು ಬಂತು y ಇಸ್ ಈಕ್ವಲ್ ಟು ಏನು ಬಂತು 100/3 ಬಂತು. y ಇಸ್ ಈಕ್ವಲ್ ಟು 100/3 ಬಂದಾಗ ಈಗ ನೀವು ಕಂಡುಹಿಡಿತಾ ಇರೋದು ಏನು, ಹೈಟ್ ಆಫ್ ದ ಟವರ್. ಹೈಟ್ ಆಫ್ ದ ಟವರ್ ಬೇಕು ಅಂತ ಹೇಳಿದ್ರೆ ಸೊ ಟವರ್ನ ಹೈಟ್ ಯಾವುದಕ್ಕೆ ಸಮ ಇರುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಟವರ್ ಇದೆಯಲ್ಲ, ಈ ಟವರು ಈ ಒಂದು ಬೆಟ್ಟದ ಇಲ್ಲಿ ಏನಿದೆಯಲ್ಲ ಈ 100 ಮೀಟ್ರಲ್ಲಿ ವೈನ ಕಳಿಬೇಕು. 100 ಮೀಟ್ರಲ್ಲಿ ವೈನ ಲೆಂತ್ ಕಳೆದಾಗ ಟವರ್ನ ಹೈಟ್ ಎಷ್ಟು ಅಂತ ಸಿಗುತ್ತೆ. ಸೊ ಅದ್ರ ಪ್ರಕಾರ ನೀವೇನು ಮಾಡಬೇಕು 100ಅಲ್ಲಿ 100/3ನ ಮೈನಸ್ ಮಾಡಬೇಕು. 100 ಮೈನಸ್ 100/3 ಮಾಡಿದಾಗ ನೀವು ಇವೆರಡಕ್ಕೂ LCM ತಗೊಂಡ್ರೆ 3 ಬರುತ್ತೆ. ಸೊ 100 ಇಂಟು 3 ಮಾಡಿದರೆ 300 ಮೈನಸ್ 100 ಮಾಡಿದಾಗ ನಿಮಗೆ ಫೈನಲಿ ಆನ್ಸರ್ ಬಂದ್ಬಿಟ್ಟು ಏನು ಬರುತ್ತೆ, 300ಅಲ್ಲಿ 100 ಕಳೆದ್ರೆ 200 ಡಿವೈಡೆಡ್ ಬೈ 3. ಸೊ 3ರಿಂದ 200ನ ಭಾಗಾಕಾರ ಮಾಡಿದರೆ ನಿಮಗೆ 66.67 ಬರುತ್ತೆ. 66.67. ಸೊ 66.67 ಬಂದಿದೆ ಅಂದರೆ 3ನೇ ಆಪ್ಷನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ಸೊ ದಟ್ 4ನೇ ಪ್ರಶ್ನೆಗೆ 3ನೇ ಆಪ್ಷನಲ್ಲಿ ಇರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಇನ್ನು 5ನೇ ಪ್ರಶ್ನೆ ನೋಡಿ, ಇಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ಟಿಪ್ಸ್ ಆಫ್ ಟಾಪ್ಸ್ ಆ್ಯಂಡ್ ಬಾಟಮ್ಸ್ ಆಫ್ 2 poles ಆರ್ 15 ಮೀಟರ್ ಆ್ಯಂಡ್ 12 ಮೀಟರ್ ರೆಸ್ಪೆಕ್ಟಿವ್ಲಿ. ಇಫ್ ದ ಲೆಂತ್ ಆಫ್ ದ ಲಾಂಗರ್ ಪೋಲ್ ಈಸ್ 11 ಮೀಟರ್ ದೆನ್ ದ ಶಾರ್ಟರ್ ಒನ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ 2 ಕಂಬಗಳ ಮೇಲಿನ ಮತ್ತು ಕೆಳ ತುದಿಗಳ ಅಂತರವು ಅನುಕ್ರಮವಾಗಿ 15 ಮೀಟರ್ ಮತ್ತು 12 ಮೀಟರ್ ಆಗಿದೆ. ದೊಡ್ಡ ಕಂಬದ ಎತ್ತರವು 11 ಮೀಟರ್ ಆದರೆ ಚಿಕ್ಕ ಕಂಬದ ಎತ್ತರ. ನೋಡಿ, ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ. ಸೊ ಪ್ರಶ್ನೆಯ ಪ್ರಕಾರವಾಗಿ ಇಲ್ಲಿ ನಾವು ಅದನ್ನು ಮೆನ್ಷನ್ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಚಿತ್ರ ಬಿಡಿಸ್ಕೊಂಡ್ರೆ ಇದು ದೊಡ್ಡ ಕಂಬ, ಇದು ಚಿಕ್ಕ ಕಂಬ. ಸೊ ದೊಡ್ಡ ಕಂಬದ ಎತ್ತರ ಕೊಟ್ಟಿದ್ದಾರೆ 11 ಮೀಟ್ರು. ಆ ದೊಡ್ಡ ಕಂಬದ ತುದಿಯಿಂದ ಚಿಕ್ಕ ಕಂಬದ ತುದಿಗೆ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆಯಂತೆ 15 ಮೀಟರ್ ಡಿಸ್ಟೆನ್ಸ್ ಇದೆ. ಮತ್ತೇನು ಕೊಟ್ಟಿದ್ದಾರೆ ಅವರು ಅಂತ ಹೇಳಿದ್ರೆ ಪಾದ, 2 ಕಂಬದ ಪಾದಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಎಷ್ಟು ಬಂದಿದೆ ಅಂದರೆ 12 ಮೀಟರ್ ಇದೆ. ಸೊ ಇದು 12 ಮೀಟರ್ ಇದೆ ಅಂತ ಹೇಳಿದ್ರೆ ಈಗ ಸಪೋಸ್ ನಾವು ಸ್ಟ್ರೈಟಾಗಿ ಈ ಕಂಬದ ತುದಿಯಿಂದ ಸ್ಟ್ರೈಟಾಗಿ ಒಂದು ಆ್ಯಂಗಲ್ ಫಾರ್ಮೇಷನ್ ಮಾಡಿದ್ರೆ, ಲೈನ್ ಹಾಕಿದ್ದೀವಿ ಅಂದರೆ ಇಲ್ಲಿ ರೈಟ್ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ. ಆಗ ನಿಮಗೆ ಇದು ಕೂಡ 12 ಮೀಟರ್ ಇರುತ್ತೆ. ಸೊ ಈಗ ನೀವೇನು ಮಾಡ್ಬೋದು, ಇದು ಒಂದು ಲಂಬಕೋನ ತ್ರಿಭುಜದ ರೂಪದಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಲಂಬಕೋನ ತ್ರಿಭುಜ ಇದೆ ಅಂದರೆ ನೀವು ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಪೈಥಾಗೋರಸ್ ಥಿಯರಮ್ ಹೇಳುತ್ತೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಅದ್ರ ಪ್ರಕಾರ 15 ಸ್ಕ್ವೇರ್ ಇಸ್ ಈಕ್ವಲ್ ಟು 11 ಮೈನಸ್ ಎಕ್ಸ್. ನೋಡಿ, ಇದು ಟೋಟಲ್ 11 ಮೀಟರ್ ಇದೆ. ಅದರಲ್ಲಿ ನಾವು ಇದಕ್ಕೆ ಡಾಟ್ ಲೈನ್ ಹಾಕ್ಕೊಂಡಿದ್ದೀವಿ ಅಂದರೆ ಇಲ್ಲಿಂದ ಇಲ್ಲಿಗೆ ಈ ಒಂದು 2ನೇ ಕಂಬದ ಉದ್ದ ಎಕ್ಸ್ ಅಂತ ನಾವು ತೊಗೊಂಡ್ರೆ ಆಗ ಇಲ್ಲಿಂದ ಇಲ್ಲಿಗೂ ಕೂಡ ಎಕ್ಸ್ ಅಂತ ನಾವು ಮೆಜರ್ಮೆಂಟನ್ನು ತೊಗೊಳ್ಬೋದು. ಸೊ ಇದು ಎಕ್ಸ್ ಆದರೆ ಇದಿಷ್ಟು ಎಷ್ಟಿರುತ್ತೆ ಮೇಲ್ಗಡೆ ಎಕ್ಸ್ಟ್ರಾ ಉಳಿದಿರೋದು, ಗೊತ್ತಾಯ್ತಲ್ವಾ. ಈ ಮೊದಲನೇ ಕಂಬದ ಒಂದು ಎಕ್ಸಸ್ ಏನಿದೆ ಇದು ಯಾವುದಕ್ಕೆ ಸಮ ಇರುತ್ತೆ ಅಂದರೆ ಒಟ್ಟು ಆ ಕಂಬದ ಉದ್ದದಲ್ಲಿ 2ನೇ ಕಂಬ ಅಂದರೆ ಚಿಕ್ಕದಾಗಿರೋ ಕಂಬದ ಉದ್ದವನ್ನು ಕಳೆದಾಗ ಎಕ್ಸಸ್ ಎಷ್ಟು ಅಂತ ಸಿಗುತ್ತೆ. ಅದನ್ನು ನಾವು 11 ಮೈನಸ್ ಎಕ್ಸ್ ಅಂತ ತಗೊಂಡಿದ್ದೀನಿ.
ಸೊ ಅದ್ರ ಪ್ರಕಾರ ಇದು 11 - x ಹೋಲ್ ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಅಂತ ಬರೀಬೋದು. ಗೊತ್ತಾಯ್ತಲ್ವಾ? 11 - x ಹೋಲ್ ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಅಂತ ಆಯ್ಕೆ ಮಾಡ್ಕೊಂಡ್ರೆ ಈಗ 15ನ್ನು ಸ್ಕ್ವೇರ್ ಮಾಡಿದ್ರೆ 225 ಬರುತ್ತೆ. ಆಸ್ ಇಟ್ ಈಸ್ a - b ಹೋಲ್ ಸ್ಕ್ವೇರ್ ಫಾರ್ಮಲ್ ಬರೆದ್ರೆ 11 ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಮೈನಸ್ 2 × 11 × x ಪ್ಲಸ್ 12ರ ವರ್ಗ ಬಂದ್ಬಿಟ್ಟು 144 ಬರುತ್ತೆ. ಈಗ ನೀವು ಡೈರೆಕ್ಟ್ ಆಗಿ ಇಲ್ಲಿ 225 144 ಈ ಕಡೆ ತಗೊಂಬಂದ್ರೆ -144 ಆಗುತ್ತೆ. 11ರ ವರ್ಗ ಬಂದು 121, ಅದನ್ನ ಈ ಕಡೆ ತಗೊಂಬಂದ್ರೆ -121 ಆಗುತ್ತೆ. ಈಸ್ ಈಕ್ವಲ್ ಟು ಇಲ್ಲೇನು ಉಳಿಯುತ್ತೆ x ಸ್ಕ್ವೇರ್ ಮೈನಸ್ 11 22 x ಬರುತ್ತೆ. ಆಗ ನಿಮಗೆ 225ರಲ್ಲಿ 144ಅನ್ನು ಕಳೆದ್ರೆ ಮತ್ತೆ 121ಅನ್ನು ಕಳೆದ್ರೆ ಟೋಟಲಿ ನಿಮಗೆ -40 ಬರುತ್ತೆ. ಇಲ್ಲಿ -40 ಈಸ್ ಈಕ್ವಲ್ ಟು x ಸ್ಕ್ವೇರ್ ಮೈನಸ್ 22x ಆಯಿತು. ಈಗ ನೀವು -40 ಈ ಕಡೆ ತಗೊಂಡು ಸ್ಟ್ಯಾಂಡರ್ಡ್ ಫಾರ್ಮಲ್ ಬರ್ಕೊಂಡ್ರೆ x ಸ್ಕ್ವೇರ್ ಮೈನಸ್ 22x ಪ್ಲಸ್ 40 ಈಸ್ ಈಕ್ವಲ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಥವಾ ವರ್ಗ ಸಮೀಕರಣದ ಒಂದು ಸರಳ ರೂಪದಲ್ಲಿದೆ. ಸೊ ಈ ವರ್ಗ ಸಮೀಕರಣದ ಪ್ರಕಾರ ನೀವು ಫ್ಯಾಕ್ಟರೈಸೇಷನ್ ಅಥವಾ ಅಪವರ್ತಿಸುವಿಕೆಯ ವಿಧಾನವನ್ನು ಬಳಕೆ ಮಾಡಿದರೆ ಗುಣಿಸಿದ್ರೆ 40 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ 22 ಬರಬೇಕು. ಅದ್ರ ಪ್ರಕಾರ 22 40 ಅಂತ ಹೇಳ್ಬೋದು. -20 -2 ಆಗ ನಿಮಗೆ x ಸ್ಕ್ವೇರ್ ಮೈನಸ್ 20x ಮೈನಸ್ 2x ಪ್ಲಸ್ 40 ಈಸ್ ಈಕ್ವಲ್ ಟು 0 ಅಂತ ತಗೊಳ್ಬೋದು. ಆಗ ನಿಮಗೆ ಇದನ್ನು ಸಾಲ್ವ್ ಮಾಡ್ತಾ ಹೋದಾಗ ಇಲ್ಲೇ ನೀವು ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ಬೋದು. ಇವೆರಡಕ್ಕೂ ಚಿಹ್ನೆ ಮೈನಸ್ ಬಂದಿದೆ ಅಂದರೆ ಎಕ್ಸಿಗೆ ವ್ಯಾಲ್ಯೂ ಪ್ಲಸ್ ಬರುತ್ತೆ, +20 ಆರ್ +2. ಸೊ ಎಕ್ಸ್ನ ವ್ಯಾಲ್ಯೂ ಬಂದು +20ನಾದರೂ ಬರ್ಬೋದು ಅಥವಾ +2ನಾದರೂ ಬರ್ಬೋದು. ಬಟ್ ಇಲ್ಲಿ ದೊಡ್ಡ ಕಂಬದ ಉದ್ದನೇ 11 ಮೀಟರ್ ಅಂತ ಅವ್ರು ಕೊಟ್ಟಿರೋದ್ರಿಂದ ದೊಡ್ಡ ಕಂಬದ ಉದ್ದ 11 ಮೀಟರ್ ಇದೆ ಅಂದರೆ ಇದು ಚಿಕ್ಕ ಕಂಬ. ಸೊ ಎಕ್ಸ್ ಈಸ್ ಈಕ್ವಲ್ ಟು 20 ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಿರ್ಬೋದು? 2 ಮೀಟರ್ ಇರ್ಬೋದು. ಅಂದರೆ ದೊಡ್ಡ ಕಂಬ 11 ಮೀಟರ್ ಇದೆ ಅಂದರೆ ಚಿಕ್ಕ ಕಂಬ ಎಷ್ಟಿರುತ್ತೆ? 2 ಮೀಟರ್ ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಪ್ಷನ್ 1ರಲ್ಲಿರ್ತಕ್ಕಂಥ ಉತ್ತರ ಏನಿದೆ 2 ಮೀಟರ್ ಅಂತಕ್ಕಂಥದ್ದು. ಸೊ ಇದನ್ನು ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ 6ನೇ ಪ್ರಶ್ನೆ. ಇನ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್ ABC, if angle A and angle B are complementary, then the value of cos A plus B is ಅಂತ ಕೊಟ್ಟಿದ್ದಾರೆ. ಒಂದು ಲಂಬಕೋನ ತ್ರಿಭುಜ ABCಯಲ್ಲಿ ಕೋನ A ಮತ್ತು ಕೋನ Bಗಳ ಪೂರಕ ಕೋನಗಳಾದರೆ Bಗಳು ಪೂರಕ ಕೋನಗಳಾದರೆ ಕಾಸ್ A ಪ್ಲಸ್ B ಎಷ್ಟಿರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಹೇಳಬೇಕಂತ ಅಂದಾಗ ನೋಡಿ ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಕಾಸ್ A ಪ್ಲಸ್ B ಇಸ್ ಈಕ್ವಲ್ ಟು, ಈಗ ನಮಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ 3 ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಸೊ ಅದ್ರ ಪ್ರಕಾರವಾಗಿ ಏನು ಹೇಳ್ಬೋದು ನೋಡಿ, ಇಲ್ಲಿ A ಪ್ಲಸ್ B ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. ಸಪೋಸ್ ನಿಮಗೆ A ಪ್ಲಸ್ ಬಿ ಬೇಕು ಅಂದರೆ ಸಿನ ಈಕ್ವಲಿಂದ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? A ಪ್ಲಸ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಸಿ ಆಯಿತು. ಸೊ ಇದ್ರ ಪ್ರಕಾರ ನೀವಿಲ್ಲಿ ಕಾಸ್ A ಪ್ಲಸ್ ಬಿ ಇರೋ ಜಾಗದಲ್ಲಿ ಏನು ಬರಿಬೋದು? 180 ಡಿಗ್ರಿ ಮೈನಸ್ ಸಿ ಅಂತ ಬರಿಬೋದು. ಏನಂತ ಬರಿಬೋದು? 180 ಡಿಗ್ರಿ ಮೈನಸ್ ಸಿ ಅಂತ ಹೇಳಿ ಬರಿಬೋದು. ಸೊ ದಟ್ ಈಸ್ ಈಕ್ವಲ್ ಟು ಕಾಸ್ 180 ಡಿಗ್ರಿ ಮೈನಸ್, ಅವ್ರು ಹೇಳ್ತಾರೆ ಲಂಬಕೋನ ತ್ರಿಭುಜ ಅಂತೇಳಿ. ಆಂಗಲ್ ಎ ಆಂಗಲ್ ಬಿ 2 ಕೋನ ಬಿಟ್ಟು ಇನ್ನೊಂದು ಕೋನ ಸಿ ಇದೆಯಲ್ಲ, ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಇರಲೇಬೇಕು. ಸೊ ಇದು 90 ಡಿಗ್ರಿ ಇದೆ ಅಂತ ನೀವು ಆಯ್ಕೆ ಮಾಡ್ಕೊಂಡ್ರೆ ಕಾಸ್ 180ನಲ್ಲಿ 90 ಕಳೆದಾಗ ಏನು ಬರುತ್ತೆ? ನಿಮಗೆ 90 ಡಿಗ್ರಿ ಬರುತ್ತೆ. ಸೊ ಕಾಸ್ 90 ಡಿಗ್ರಿಗೆ ನೀವೇನಾದರೂ ಟ್ರಿಗ್ನೋಮೆಟ್ರಿಕ್ ಟೇಬಲ್ನಲ್ಲಿ ವ್ಯಾಲ್ಯೂವನ್ನು ನೋಡಿದ್ರೆ ಏನು ಬರುತ್ತೆ? 0 ಬರುತ್ತೆ. ಕಾಸ್ 90 ಡಿಗ್ರಿಯ ವ್ಯಾಲ್ಯೂ ಬಂದುಬಿಟ್ಟು 0 ಬರುತ್ತೆ. ಹಾಗಾಗಿ ಕಾಸ್ A ಪ್ಲಸ್ ಬಿ ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು ನಾವು? 0 ಅಂತೇಳಿ ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡಬಹುದು. ಓಕೆನಾ? ಓಕೆ, ನಾ 7ನೇ ಪ್ರಶ್ನೆ ನೋಡಿ. ದ ಆಲ್ಟಿಟ್ಯೂಡ್ ಆಫ್ ಆನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಫ್ ಸೈಡ್ ಎ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎ ಅಳತೆಯುಳ್ಳ ಬಾಹುವುಳ್ಳ ಸಮಬಾಹು ತ್ರಿಭುಜದ ಎತ್ತರ ಏನು ಬರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಓಕೆ ನೋಡಿ, ಅವ್ರು ಹೇಳೋ ಪ್ರಕಾರ ABC ಅನ್ನೋದೊಂದು ಸಮಬಾಹು ತ್ರಿಭುಜ ಆಗಿದ್ರೆ ಆ ಸಮಬಾಹು ತ್ರಿಭುಜದ ಸೈಡ್ ಬಂದುಬಿಟ್ಟು ಎ ಅಂತ ಕೊಟ್ಟಿದ್ದಾರೆ ಅವರು. ಸೊ ಇದು ಎ ಅಂತ ಅಂದಾಗ ಇದನ್ನು ನಾವು ಅಡ್ಡ ಗೆರೆ ಹಾಕೊಂಡಿದ್ದೀವಲ್ಲ, ಇದು ಹೈಟ್ ಆಗುತ್ತೆ. ಸೊ ಇದು ಹೈಟ್ ಏನಾಗಿರುತ್ತೆ ಅಂದರೆ ಲಂಬಕೋನವನ್ನು ಫಾರ್ಮೇಷನ್ ಮಾಡುತ್ತೆ 2 ಕಡೆ. ಸೊ 2 ಕಡೆ ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಈ ಒಂದು ಲಂಬಕೋನವನ್ನು ಕನ್ಸಿಡರ್ ಮಾಡಿದ್ರೆ ನೋಡಿ ಇಲ್ಲಿ ಏನಾಗುತ್ತೆ? ಪೈಥಾಗೋರಸ್ ಥಿಯರಮ್ನ ಪ್ರಕಾರ AC ಸ್ಕ್ವೇರ್ ಇಸ್ ಈಕ್ವಲ್ ಟು AD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್ ಅಂತ ಹೇಳ್ಬೋದು. ಆಗ ನಿಮಗೆ AD ಸ್ಕ್ವೇರ್ನ ವ್ಯಾಲ್ಯೂ ಬೇಕು, ಹೈಟ್ನ ವ್ಯಾಲ್ಯೂ ಬೇಕಾಗಿರೋದ್ರಿಂದ AD ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಮೈನಸ್ CD ಸ್ಕ್ವೇರ್ ಆಗುತ್ತೆ. ಆಗ AD ನೋಡಿ ಇಲ್ಲಿ ಏನಾಗುತ್ತೆ? AD ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಅಂದರೆ ಆ್ಯಕ್ಚುಲಿ A ಅಂತ ತೊಗೊಂಡಿದ್ದೀವಿ ನಾವು, A ಸ್ಕ್ವೇರ್ ಮೈನಸ್ CD ಅಂತ ಹೇಳಿದ್ರೆ ಏನು ಹೇಳ್ಬೋದು? CD ಅಂದರೆ ಎನ ಅರ್ಧ, ಅಂದರೆ ಎನ ಅರ್ಧ. ಇದು CD A/2 ಅಂತ ತಗೊಂಡಿದ್ದೀವಿ. ಅಲ್ಲಿಗೆ A/2 ಹೋಲ್ ಸ್ಕ್ವೇರ್ ಅಂತ ನಾವು ತೊಗೊಳ್ತೀವಿ. ಆಗ ಏನಾಗುತ್ತೆ? AD ಸ್ಕ್ವೇರ್ ಇಸ್ ಈಕ್ವಲ್ ಟು A ಸ್ಕ್ವೇರ್ ಮೈನಸ್ A/4, A ಸ್ಕ್ವೇರ್ ಬೈ 4 ಆಯಿತು. ಈಗ AD ಸ್ಕ್ವೇರ್ ಇಸ್ ಈಕ್ವಲ್ ಟು ಇವು 4 ಮತ್ತು 1 ಕೆಲ್ಸಿಯಂ ತಗೊಂಡಾಗ 4 ಕೆಲ್ಸಿಯಂ ಬರುತ್ತೆ. 1 4 4 ಆಗಿರೋದ್ರಿಂದ ಮೇಲ್ಗಡೆ 4A ಸ್ಕ್ವೇರ್ ಮೈನಸ್ A ಸ್ಕ್ವೇರ್ ಆಯಿತು. ಸೊ ದ್ಯಾಟ್
ಎ ಡಿ ಇಸ್ ಈಕ್ವಲ್ ಟು ನೋಡಿ ಏನಾಗುತ್ತೆ 4a² ನಲ್ಲಿ a² ಕಳೆದ್ರೆ 3a² ಆಯಿತು ಡಿವೈಡೆಡ್ ಬೈ 4 ಬರುತ್ತೆ. ಇದಕ್ಕೆ ರೂಟ್ ಬರುತ್ತೆ ಯಾಕಂದರೆ ಎ ಡಿಗೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ಎ ಡಿಗೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದಾಗ ರೈಟ್ ಸೈಡಲ್ಲಿರುವಂಥ ಟರ್ಮಿಗೆ ರೂಟ್ ಬಂತು. ಸೊ ರೂಟಿಂದ ಹೊರಗಡೆ ಬರಬೇಕಂದ್ರೆ ರೂಟಿಗೆ √3 ಅಂತ ಬರಿಬೋದು. a² ರೂಟ್ ಕ್ಯಾನ್ಸಲ್ ಆಗಿ a ಸಪ್ರೇಟಾಗಿ ಹೊರಗೆ ಬರುತ್ತೆ. 4ಗೂ ಕೂಡ ಸ್ಕ್ವೇರ್ ರೂಟ್ ಇರೋದ್ರಿಂದ 4ರ ವರ್ಗಮೂಲ 2 ಆಗಿರೋದ್ರಿಂದ 4ಕ್ಕೂ ರೂಟ್ ಕ್ಯಾನ್ಸಲ್ ಮಾಡಿದರೆ 2 ಅಂತ ಬರಿತೀವಿ. ಅಲ್ಲಿ ಫೈನಲಿ ಏನು ಬಂತು ಆನ್ಸರು √3 × a/2 ಅಂದರೆ ಇದು ಹೈಟ್ ಆಫ್ ದ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ನ ಹೈಟ್ ಬಂದುಬಿಟ್ಟು √3 × a/2 ಅಂತಕ್ಕಂಥದ್ದು 3ನೇ ಆಪ್ಷನಲ್ಲಿ ಆ ಒಂದು ಉತ್ತರ ಇರೋದ್ರಿಂದ ಸೊ ದಟ್ ಈಸ್ ದ ರೈಟ್ ಆನ್ಸರ್ ಅಂತ ನಾವು ಸುಲಭವಾಗಿ ಹೇಳ್ಬಹುದು. ಇನ್ನು 8ನೇ ಪ್ರಶ್ನೆಯನ್ನು ನೋಡೋಣ. ಈಗ ನೋಡಿ 8ನೇ ಪ್ರಶ್ನೆ, ಇನ್ ದ ರೋಂಬಸ್ ABCD AB² + BC² + CD² + AD² ಇಸ್ ಈಕ್ವಲ್ ಟು ಏನು ಬರುತ್ತೆ ಅಂತ ಅವ್ರ ಪ್ರಶ್ನೆ. ಚಿತ್ರ ಕೊಟ್ಟಿದ್ದಾರೆ ಅವರು. ಸೊ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ಬಳಸ್ಕೊಂಡು ನಾವು ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನು ನಾವು ನೋಡೋದಾದರೆ, ಸೊ ಫಸ್ಟು ಅವರು ಕೊಟ್ಟಿರ್ತಕ್ಕಂಥ ಥಿಯರಮ್ನ ಪ್ರಕಾರ ಇನ್ನು ಚಿತ್ರದ ಪ್ರಕಾರ AB² ಅಂದರೆ ಇದು ರೋಂಬಸ್ ಅಂದಾಗ ರೋಂಬಸ್ನ ಮಧ್ಯೆ ಏನು 2 ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ ಅದು 90 ಡಿಗ್ರಿ ಆ್ಯಂಗಲನ್ನು ಹೊಂದಿರುತ್ತೆ. 4 ಕಡೆ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಸೊ ಆ್ಯಂಗಲ್ 90 ಡಿಗ್ರಿ ಇದೆ ಅಂದರೆ ಇದೊಂದು ರೈಟ್ ಆ್ಯಂಗಲ್ಲು. ಸೊ 4 ರೈಟ್ ಆ್ಯಂಗಲ್ಸ್ ಬರ್ತಾವೆ ಇಲ್ಲಿ. 4 ರೈಟ್ ಆ್ಯಂಗಲ್ಸ್ಗೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ AB² ಇಸ್ ಈಕ್ವಲ್ ಟು ಏನು ಹೇಳ್ಬೋದು AO² + BO². ಓಕೆನಾ, AO² + BO² ಆಗುತ್ತೆ. ಹಾಗೆಯೇ AD² ಅಂದರೆ ಏನಾಗುತ್ತೆ ಅದು ಕೂಡ AO² + DO². ಹಾಗೆಯೇ CD² ಅಂದರೆ ಏನಾಗುತ್ತೆ ಅದು ಕೂಡ CO² + DO². ಹಾಗೆ BC² ಅಂದರೆ ಏನು ಹೇಳ್ಬೋದು CO² + BC² ಆಗುತ್ತೆ. ಸಾರಿ BO² ಆಗುತ್ತೆ. ಅವ್ರು ಹೇಳ್ತಾರೆ ಕೂಡಬೇಕು ಅವನ್ನ ಅಂತ ನೋಡಿ ಇಲ್ಲಿ AB² + BC² + CD² + AD² ಏನು ಬರುತ್ತೆ ಅಂತ ತಗೊಂಡಾಗ ಇವಿಷ್ಟನ್ನು ಈ ಕಡೆ ಅವನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಈ ಕಡೆ ರೈಟ್ ಸೈಡಲ್ಲಿರೋ ಟರ್ಮ್ಸನ್ನು ಕೂಡ ಆ್ಯಡ್ ಮಾಡ್ತಾ ಹೋಗ್ರಿ. ಸೊ ಅವಾಗ ಏನು ಬರುತ್ತೆ ನೋಡಿ ಇಲ್ಲೇ ನೀವು ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ಬೋದು. ಹೆಂಗೆ ಅಂತ ಹೇಳಿದ್ರೆ ನೋಡಿ AO² + AO² 2 ಸರಿ ಬಂದಿದೆ 2AO² ಅಂತ ಇಲ್ಲೇ ಡೈರೆಕ್ಟಾಗಿ ಬರಿತೀನಿ. BO² + BO² 2 ಸರಿ ಬಂದಿದೆ 2BO² ಅಂತ ಬರಿತೀನಿ. CO² 2 ಸರಿ ಬಂದಿದೆ 2CO². ಹಾಗೆಯೇ ಇನ್ನೊಂದು ಯಾವುದು ಉಳಿತು DO. ಸೊ ದಟ್ ಈಸ್ 2DO² ಅಂತ ನಾನು ಡೈರೆಕ್ಟಾಗಿ ಬರೆದಿದ್ದೀನಿ. ಆಗ ಇದಿಷ್ಟನ್ನು ನೋಡಿದಾಗ ನಿಮಗೆ ಏನಾಗುತ್ತೆ ನೋಡಿ ಇಲ್ಲಿ ಹಿಯರ್ AO² ಅಂತ ಕೊಟ್ಟಿದ್ದಾರೆ ಅವರು. ನೋಡಿ ಇಲ್ಲಿ AO ಎಷ್ಟಿದೆಯೋ CO ಅಷ್ಟೇ ಇರುತ್ತೆ. ನಮಗೆ ಗೊತ್ತಿರಬೇಕಿದು AO ಇದು ರೋಂಬಸ್ ಅಂದರೆ ರೋಂಬಸ್ನ 2 ಸೈಡು ಏನಾಗಿರ್ತವೆ ಅಂದರೆ ಸಮಭಾಗಗಳಾಗಿ ಡಿವೈಡ್ ಆಗಿರ್ತವೆ ಡಯಾಗ್ನಲ್ಸು. 2 ಡಯಾಗ್ನಲ್ಲು ಬೈಸೆಕ್ಟ್ ಈಚ್ ಅದರ್ ಅಂತ ನಮಗೆ ಗೊತ್ತು. ಅದ್ರ ಪ್ರಕಾರ AO ಮತ್ತು CO ಇದು 2AO ಇದೆ 2CO ಅಲ್ಲಿಗೆ 4AO² ಅಂತ ಹೇಳ್ಬೋದು. ಹಾಗೆಯೇ BO 2BO 2CO 2DO ಸೊ ಅಲ್ಲಿಗೆ ಏನು ಹೇಳ್ಬೋದು 4BO² ಅಂತ ನಾವು ಡೈರೆಕ್ಟಾಗಿ ಬರಿಬೋದು. ಸೊ ಅಲ್ಲಿಗೆ 4BO² ಇದಾಯಿತು ಅಂದಾಗ ಅಲ್ಲಿಗೆ ಏನಾಗುತ್ತೆ ಸೊ ದಟ್ 4AO² + 4BO². ಇದನ್ನು ನಾವೇನು ಹೇಳ್ಬೋದು ನೋಡಿ ಇಲ್ಲಿ 4AO² + 4BO² ಅನ್ನು ದಟ್ ಈಸ್ ಈಕ್ವಲ್ ಟು 2AO² ಅಂತ ಹೇಳ್ಬೋದು ಪ್ಲಸ್ 2BO² ಅಂತ ಬರ್ಕೊಳ್ಬೋದು. ಸೊ ಇಲ್ಲಿಗೆ 2AO² + 2BO² ಅಂತ ಅಂದಾಗ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ನೋಡಿ ಇಲ್ಲಿ AO + BO ಅಂದರೆ ಏನು ಹೇಳ್ತೀವಿ ನಾವು AO + BO ಅಂದರೆ AC² ಅಂತ ಹೇಳ್ತೀವಿ ತಾನೆ. ಸೊ ಅದ್ರ ಪ್ರಕಾರ ನಾವಿಲ್ಲಿ ಏನು ಹೇಳ್ಬೋದು ದಟ್ ಈಸ್ ಈಕ್ವಲ್ ಟು AC². ನೋಡಿ AC² ಆಗುತ್ತೆ AO ಮತ್ತು BO. ಸೊ AO + BO ಎಷ್ಟು ಬರ್ತವೆ AO 2 ಅಂದರೆ ಇದು ಹಾಗೆಯೇ BO 2 ಅಂದರೆ ಇದು. ಸೊ ದಟ್ ಈಸ್ ಈಕ್ವಲ್ ಟು ಏನು ಹೇಳ್ಬೋದು ನಾವು AC² + BD² ಅಂತ ಡೈರೆಕ್ಟಾಗಿ ಹೇಳ್ಬೋದು. ಯಾಕೆ ಇದನ್ನು ಹೇಳ್ತೀವಿ ಅಂತ ಹೇಳಿದ್ರೆ AD ಏನಿದೆಯಲ್ಲ ನೋಡಿ ಇಲ್ಲಿ AD ಏನಿದೆ ADಯ 2ರಷ್ಟು AC ಇರುತ್ತೆ ನೆನಪಿರಲಿ. ADಯ 2ರಷ್ಟು AC ಇರುತ್ತೆ. ಹಾಗೆಯೇ BD ಇದೆಯಲ್ಲ BDಯ 2ರಷ್ಟು BO ಇರುತ್ತೆ ನೆನಪಿರಲಿ ನಿಮಗೆ. ಈ ಕಾರಣದಿಂದಾಗಿ ನಾವೇನು ಹೇಳ್ಬೋದು AC² + BD² ಅಂತೇಳಿ ಹೇಳ್ತೀವಿ. ಸೊ ದ್ಯಾಟ್ 8ನೇ ಪ್ರಶ್ನೆಗೆ AC² + BD² ಅಂತಕ್ಕಂತಹ 3ನೇ ಆಪ್ಷನಲ್ಲಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಓಕೆ, ಇನ್ನೊಂದು 9ನೇ ಪ್ರಶ್ನೆ, ಇಫ್ PD ಈಸ್ ಆಲ್ಟಿಟ್ಯೂಡ್ ಆಫ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ PQR ದೆನ್ 4PD² ಈಸ್ ಈಕ್ವಲ್ ಟು ಅಂದರೆ ಒಂದು PQR ಅನ್ನೋದು ಸಮಬಾಹು ತ್ರಿಭುಜ, ಅದರಲ್ಲಿ PD ಅನ್ನೋದು ಎತ್ತರ. ಹಾಗಾದರೆ ಅದರಲ್ಲಿ 4PD² ಯಾವುದಕ್ಕೆ ಸಮ ಇರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಸೊ ನೋಡಿ ಇಲ್ಲಿ ಅದ್ರ ಪ್ರಕಾರ ಒಂದು PQR ಅನ್ನೋ ಟ್ರಯಾಂಗಲ್ನಲ್ಲಿ PD ಹೈಟ್ ಆಗಿದ್ದರೆ ಅವ್ರು ಹೇಳ್ತಾರೆ PD 4PD² ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂತ. ಸೊ ನಮಗೆ ಗೊತ್ತಿರೋ ಪ್ರಕಾರ ಇದು ರೈಟ್ ಆ್ಯಂಗಲ್ ಅಂತ ಕನ್ಸಿಡರ್ ಮಾಡಿದರೆ ಇದೀಗ ಇದು ಹೈಟನ್ನು ನಾವು ಹಾಕ್ಕೊಂಡಿದ್ದೀವಿ ಅಂದರೆ ಇದು ಹೈಟ್ ಏನಾಗಿರುತ್ತೆ ಕೆಳಗಡೆ ಇರುವ ಬೇಸ್ ಮತ್ತು ಹೈಟ್ನ ಮಧ್ಯೆ ಆ್ಯಂಗಲ್ ಯಾವಾಗಲೂ 90 ಡಿಗ್ರಿ ಇರುತ್ತೆ. ಅದ್ರ ಪ್ರಕಾರ ಇದೊಂದು ರೈಟ್ ಆ್ಯಂಗಲ್ ಇದೊಂದು ರೈಟ್ ಆ್ಯಂಗಲ್. ಸೊ ಈ ರೈಟ್ ಆ್ಯಂಗಲ್ ಆಯ್ಕೆ ಮಾಡ್ಕೊಂಡ್ರೆ PQ² ಈಸ್ ಈಕ್ವಲ್ ಟು ಏನಾಗುತ್ತೆ PD² + QD².
ನಿಮಗೆ ಪಿ ಡಿ ಸ್ಕ್ವೇರ್ ಬೇಕು. ಸೊ ದಟ್ ಪಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಡಿ ಸ್ಕ್ವೇರ್ ಇದ್ದಿದ್ದು ಆ ಕಡೆ ಹೋದರೆ ಮೈನಸ್ ಕ್ಯೂ ಡಿ ಸ್ಕ್ವೇರ್ ಆಯಿತು. ಸೊ ದಟ್ ಈಸ್ ಈಕ್ವಲ್ ಟು ಪಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಡಿ ಇದೆಯಲ್ಲ, ಕ್ಯೂ ಮತ್ತು ಡಿ ಯಾವುದಕ್ಕೆ ಸಮ ಇರುತ್ತೆ ಹೇಳ್ರಿ ನೋಡೋಣ. ಕ್ಯೂ ಆರ್ನ ಅರ್ಧದಷ್ಟು. ಕ್ಯೂ ಡಿ ಏನಾಗಿರುತ್ತೆ ಅಂದರೆ ಕ್ಯೂ ಆರ್ನ ಅರ್ಧದಷ್ಟು ಇರುತ್ತೆ. ಹಾಗಾಗಿ ಕ್ಯೂ ಆರ್ ಬೈ 2 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಆಗ ಪಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಆರ್ನ ಸ್ಕ್ವೇರ್ ಮಾಡಿದ್ರೆ ಕ್ಯೂ ಆರ್ ಬರುತ್ತೆ, ಕ್ಯೂ ಆರ್ ಸ್ಕ್ವೇರ್ 2ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. ಸೊ ಇವೆರಡಕ್ಕೂ ಎಲ್ ಸಿ ಎಮ್ ತಗೊಂಡಾಗ ಪಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಎಲ್ ಸಿ ಎಮ್ ಬರುತ್ತೆ. ಮೇಲ್ಗಡೆ 4 ಪಿ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಆಗುತ್ತೆ. ಈ 4 ಪಿ ಕ್ಯೂ ಸ್ಕ್ವೇರ್ನ ಈ ಕಡೆ ತಗೊಂಬಂದ್ರೆ 4 ಇಂಟು ಪಿ ಡಿ ಸ್ಕ್ವೇರ್ ಆಗುತ್ತೆ. 4 ಇಂಟು ಪಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಇಂಟು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಸ್ಕ್ವೇರ್. ಗೊತ್ತಾಯ್ತಲ್ವಾ? ಸೊ ಇದ್ರ ಪ್ರಕಾರ ನಾವೇನು ಹೇಳ್ಬೋದು ಇಲ್ಲಿ ಅಂತ ಹೇಳಿದ್ರೆ, ಪಿ ಕ್ಯೂ ಮತ್ತು ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಸಮಬಾಹು ತ್ರಿಭುಜ ಆಗಿದ್ದರಿಂದ ಪಿ ಕ್ಯೂ ಎಷ್ಟಿರುತ್ತೋ ಪಿ ಆರ್ ಅಷ್ಟೇ ಇರುತ್ತೆ. ಗೊತ್ತಾಯ್ತಲ್ವಾ? ಹಾಗೆಯೇ ಕ್ಯೂ ಆರ್ ಕೂಡ ಅಷ್ಟೇ ಇರುತ್ತೆ. ಅದ್ರ ಪ್ರಕಾರ ಏನು ಹೇಳ್ಬೋದು ನಾವಿಲ್ಲಿ, 4 ಪಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಪಿ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಇರೋ ಜಾಗದಲ್ಲಿ ಮತ್ತೆ ಪಿ ಕ್ಯೂ ಸ್ಕ್ವೇರ್ ಅಂತ ನೀವು ಬರ್ಕೊಂಡ್ರೆ ಆಗ 4 ಪಿ ಕ್ಯೂನಲ್ಲಿ 1 ಪಿ ಕ್ಯೂನ ಕಳೆದ್ರೆ 3 ಪಿ ಕ್ಯೂ ಸ್ಕ್ವೇರ್ ಉಳಿತು. ಸೊ ದಟ್ ಈಸ್ 4 ಪಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಪಿ ಕ್ಯೂ ಸ್ಕ್ವೇರ್ ಅಂತಕ್ಕಂಥ ಆನ್ಸರ್ ಬರುತ್ತೆ. ಸೊ ದಟ್ 4ನೇ ಆಪ್ಷನಲ್ಲಿ ಆ ಒಂದು ಉತ್ತರ ಇದೆ. ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ಕೊನೆಯದಾಗಿ ಇನ್ನೊಂದು 10ನೇ ಪ್ರಶ್ನೆಯನ್ನು ನೋಡೋಣ. ಇನ್ ದ ಗಿವನ್ ಫಿಗರ್ ಇಫ್ ಎ ಬಿ ಇಸ್ ಪ್ಯಾರಲಲ್ ಟು ಎಲ್ ಕೆ ಆ್ಯಂಡ್ ಬಿ ಸಿ ಇಸ್ ಪ್ಯಾರಲಲ್ ಟು ಕೆ ಎಮ್ ದೆನ್ ಜೆ ಎ ಬೈ ಎ ಎಲ್ ಈಸ್ ಈಕ್ವಲ್ ಟು ಅನ್ನೋದು ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಮತ್ತು ಎಲ್ ಕೆ ಪ್ಯಾರಲಲ್ ಆಗಿದ್ದಾವೆ, ಬಿ ಸಿ ಮತ್ತು ಕೆ ಎಮ್ ಪ್ಯಾರಲಲ್ ಆಗಿದೆ. ಹಾಗಾದರೆ ಜೆ ಎ ಬೈ ಎ ಎಲ್ ಯಾವುದಕ್ಕೆ ಸಮ ಇರುತ್ತೆ, ಜೆ ಎ ಬೈ ಎ ಎಲ್ ಅನ್ನೋದು ಯಾವುದಕ್ಕೆ ಸಮ ಇರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಸೊ ನಮಗೆ ಗೊತ್ತಿರುವಂತಹ ನಿಯಮದ ಪ್ರಕಾರ ಇಲ್ಲಿ ಎ ಬಿ ಅನ್ನೋದು ಈ ಟ್ರಯಾಂಗಲ್ಗೆ ಪ್ಯಾರಲಲ್ ಆಗಿದೆ. ಈ ಟ್ರಯಾಂಗಲ್ನ ಸೈಡ್ ಎಲ್ ಕೆಗೆ ಎ ಬಿ ಪ್ಯಾರಲಲ್ ಇದೆ. ಈ ಟ್ರಯಾಂಗಲ್ನ ಸೈಡ್ ಎಮ್ ಕೆಗೆ ಬಿ ಸಿ ಪ್ಯಾರಲಲ್ ಆಗಿದೆ. ಸೊ ಇಲ್ಲಿ ನಾವು ಸಿ ಬಿ ಬಿ ಟಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ಸನ್ನು ಅಪ್ಲೈ ಮಾಡೋದ್ರ ಮೂಲಕ ಏನು ಹೇಳ್ಬೋದು ಇಲ್ಲಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಮಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಇಫ್ ಎ ಬಿ ಇಸ್ ಪ್ಯಾರಲಲ್ ಟು ಎಲ್ ಕೆ, ಎ ಬಿ ಅನ್ನೋದು ಎಲ್ ಕೆಗೆ ಪ್ಯಾರಲಲ್ ಆಗಿದೆ ಅಂತಂದಾಗ ಅದರ ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್ ಆಗಿರ್ತವೆ. ಅದ್ರ ಪ್ರಕಾರ ಜೆ ಎ ಬೈ ಜೆ ಎಲ್, ಜೆ ಎ ಬೈ ಜೆ ಎಲ್ ಈಸ್ ಈಕ್ವಲ್ ಟು ಜೆ ಬಿ ಬೈ ಜೆ ಕೆ ಈಸ್ ಈಕ್ವಲ್ ಟು ಎ ಬಿ ಬೈ ಕೆ ಎಲ್ ಅಂತ ನಮಗೆ ಗೊತ್ತಿರುವಂಥ ಮಾಹಿತಿ. ಸೊ ಇವೆರಡರಲ್ಲಿ ಇವು ಮೂರಲ್ಲಿ ನಾನೀಗೇನು ತೊಗೊಳ್ತೀನಿ ಅಂದರೆ ಜೆ ಎ ಬೈ ಜೆ ಎಲ್, ಜೆ ಎ ಬೈ ಜೆ ಎಲ್ ಈಸ್ ಈಕ್ವಲ್ ಟು ಜೆ ಕೆ ಬೈ ಜೆ ಬಿ ಅಂತ ತೊಗೊಳ್ಳೋಣ. ಜೆ ಕೆ ಬೈ ಜೆ ಬಿ. ಆಗ ನೋಡಿ ಇಲ್ಲಿ, ಅಥವಾ ಇದನ್ನು ಉಲ್ಟಾನು ತೊಗೊಳ್ಬೋದು. ಹೆಂಗೆ ತೊಗೊಳ್ಬೋದು ಅಂತ ಹೇಳಿದ್ರೆ ಜೆ ಎಲ್ ಇದನ್ನು ತಗೊಳ್ಳಿ, ಇದನ್ನು ಜೆ ಎ ತಗೊಳ್ಳಿ. ಸಾರಿ, ಇದು ಉಲ್ಟಾ ಆಯಿತು. ಸೊ ಜೆ ಎಲ್ ಬೈ ಜೆ ಎ ಈಸ್ ಈಕ್ವಲ್ ಟು ಜೆ ಕೆ ಬೈ ಜೆ ಬಿ. ಸೊ ಇವೆರಡಕ್ಕೂ -1 ಮಾಡಿ, ಜೆ ಎಲ್ ಬೈ ಜೆ ಎ -1 ಈಸ್ ಈಕ್ವಲ್ ಟು ಜೆ ಕೆ ಬೈ ಜೆ ಬಿ -1 ಅಂತ ತಗೊಂಡ್ರೆ ಏನು ಬರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಿದರೆ, ಸೊ ನೋಡಿ ಇವೆರಡಕ್ಕೂ ಎಲ್ ಸಿ ಎಮ್ ತಗೋಬೇಕು, ಇವೆರಡಕ್ಕೂ ಎಲ್ ಸಿ ಎಮ್ ತಗೋಬೇಕು. ಆಗ ಇವೆರಡಕ್ಕೂ ಎಲ್ ಸಿ ಎಮ್ ಜೆ ಎ ಬರುತ್ತೆ. ಸೊ ಮೇಲ್ಗಡೆ ಜೆ ಎಲ್ ಹಾಗೆ ಬರುತ್ತೆ, -1 ಇಂಟು ಜೆ ಎ ಮಲ್ಟಿಪ್ಲೈ ಮಾಡಿದ್ರೆ ಜೆ ಎ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಎಲ್ ಸಿ ಎಮ್ ಜೆ ಬಿ ಬಂತು, ಮೇಲ್ಗಡೆ ಏನಾಗುತ್ತೆ ಜೆ ಕೆ ಮೈನಸ್ ಜೆ ಬಿ ಆಗುತ್ತೆ. ಈಗ ನೀವು ಇಲ್ಲೇ ಡಯಾಗ್ರಾಮ್ ನೋಡೇ ಹೇಳ್ಬಿಡ್ಬೋದು. ನೋಡಿ ಇಲ್ಲಿ ಏನು ಜೆ ಎಲ್ ಮೈನಸ್ ಜೆ ಎ ಯಾವ್ದು ಬರುತ್ತೆ ನೋಡಿ. ಜೆ ಎಲ್ನಲ್ಲಿ ಜೆ ಎ ಕಳೆದ್ರೆ ಏನು ಉಳಿತು, ಎ ಎಲ್ ಉಳಿತು. ದಟ್ ಈಸ್ ಎ ಎಲ್ ಬೈ ಜೆ ಎ ಈಸ್ ಈಕ್ವಲ್ ಟು ಜೆ ಕೆ ಎಲ್ಲಿದೆ ಇಲ್ಲಿ ಜೆ ಕೆ ಮೈನಸ್ ಜೆ ಬಿ ಮಾಡಿದ್ರೆ ಏನು ಉಳಿತು, ಬಿ ಕೆ ಉಳಿತು. ಸೊ ಅಲ್ಲಿಗೆ ಬಿ ಕೆ ಬೈ ಜೆ ಬಿ ಅಥವಾ ಬೇರೆ ರೀತಿಯಲ್ಲೂ ಹೇಳ್ಬೋದು. ಓಕೆನಾ, ಬಿ ಕೆ ಬೈ ಜೆ ಬಿ. ಸೊ ಇದ್ರ ಪ್ರಕಾರ ಏನು ಹೇಳ್ಬೋದು ನಾವಿಲ್ಲಿ, ಜೆ ಎ ಬೈ ಎ ಎಲ್ ಇಸ್ ಈಕ್ವಲ್ ಟು ಬಿ ಕೆ ಬೈ ಜೆ ಬಿ ಅಂತ ಹೇಳ್ಬೋದು, ಅಥವಾ ಜೆ ಬಿ ಬೈ ಬಿ ಕೆ ಅಂತ ಹೇಳ್ಬೋದು. ಇದ್ರ ಪ್ರಕಾರ ನಿಮಗೆ ಇಲ್ಲಿ ಆಪ್ಷನ್ ಜೆ ಎ ಬೈ ಎ ಎಲ್ ಇದನ್ನು ನೀವು ಸಪೋಸ್ ನೋಡಿ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಆಪ್ಷನಿನ ಪ್ರಕಾರ ಅವ್ರು ಏನು ಕೇಳಿದ್ದಾರೆ, ಜೆ ಎ ಬೈ ಎ ಎಲ್ ಕೇಳಿದ್ದಾರೆ. ಸೊ ಇದನ್ನು ನಾವು ಜೆ ಎ ಬೈ ಎ ಎಲ್ ಅಂತ ತೊಗೊಂಡ್ರೆ ಇದೇನಾಗತ್ತೆ ಅವಾಗ ಜೆ ಬಿ ಡಿವೈಡೆಡ್ ಬೈ ಬಿ ಕೆ ಆಗುತ್ತೆ. ಸೊ ಈ ಉತ್ತರ ಬರಬೇಕು ನಿಮಗೆ, ಜೆ ಬಿ ಬೈ ಬಿ ಕೆ ಎಲ್ಲಿದೆ ಇಲ್ಲಿ ಜೆ ಬಿ ಬೈ ಬಿ ಕೆ ನೋಡಿ ಇಲ್ಲಿ ಎರಡನೇ ಆಪ್ಷನಲ್ಲಿ ಆ ಉತ್ತರ ಇದೆ. ಸೊ ದಟ್ ಜೆ ಬಿ ಬೈ ಬಿ ಕೆ ಇಸ್ ದ ರೈಟ್ ಆನ್ಸರ್. ಜೆ ಬಿ ಬೈ ಬಿ ಕೆ ಇಸ್ ದ ರೈಟ್ ಆನ್ಸರ್. ಸೊ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಸಂಬಂಧಪಟ್ಟ ಹಾಗೆ
ಈ ಒಂದು ವಿಡಿಯೋದಲ್ಲಿ ಸುಮಾರು 10 ಪ್ರಶ್ನೆಗಳು NTSC ಪರೀಕ್ಷೆನಲ್ಲಿ ಹೇಗೆ ಬರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆಗೆ ಇದೇ ರೀತಿ NTSC ಪರೀಕ್ಷೆಗೆ ಬೇರೆ ಒಂದು ಚಾಪ್ಟರ್ನ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳೊಂದಿಗೆ ಬರ್ತೀನಿ. ಸೊ ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.